ಲೆಟ್ಸ್ ಗೋ ನೋಡಿ ಕಂಪ್ಲೀಟ್ ಲೈನ್ ಅಪ್. ಆ್ಯಕ್ಚುಲಿ ವಾಟ್ ಐ ಫೀಲ್ ಈಸ್ ಮಳೆಗಾಲದಿಂದ ಬೇಸಿಗೆಯಲ್ಲಿ ಆಫ್ ರೋಡ್ ಮಾಡೋದು ಟಫ್. ಯಾಕೆಂತ ಹೇಳಿದ್ರೆ ಈಗಿನ ಕಲ್ಲು ಸ್ವಲ್ಪ ಸ್ಲಿಪ್ಪರ್ ಇರ್ತದೆ ಬೇಸಿಗೆಯಲ್ಲಿ ಡ್ರೈ ಆದಾಗೆ. ನದೇ ಹೋಗ್ತಂಡೆ ಎದುರು ಗುಡ್ಡೆ ಗುಡ್ಡೆ ಕುದ್ದು ನಾವು ರೈ ಗೊತ್ತುಂಡೆ ಅಣ್ಣ ಕುದ್ದು ಎದುರು ಅಂದ ಕಾಲದಲ್ಲಿ ಬರ್ತತಿನ್ನ. Yeah, after a small refreshment, ಒಂದು ರೌಂಡ್ಸ್ ಹಾಕಿ ಹೋಗ್ತಿದ್ದೇವೆ ಈಗ. ಪ್ರೊಬ್ಯಾಬ್ಲಿ ರಾಣಿಜೇರಿ ಮತ್ತು ಮೈದಾದಿಗೆ ಹೋಗಿ ಬರ್ತವೆ. ಲೈನ್ ನೋಡಿ ಹೇಗುಂಟು ಅಂತ, ಎಲ್ಲ ಲೈನಲ್ಲಿದ್ದಾರೆ. ಯಾ ಈಗ ನೋಡುವ, ಲೆಟ್ಸ್ ಗೋ ನೋಡಿ ಕಂಪ್ಲೀಟ್ ಲೈನ್ ಅಪ್. ಕೊಳೆ ಜಿಪ್ಸಿ ನೋಡಿ ಇವರದು ಓನರ್, ಇದು ಸಾಲಿಡ್ ಉಂಟು. ಸೊ ಇಲ್ಲಿಗೆ ಈಗ ರಾಣಿಜೇರಿ ರೋಡಿಗೆ ಡೈರೆಕ್ಟ್ ಒಂದು ಶಾರ್ಟ್ ಕಟ್ ಉಂಟು ಇಲ್ಲಿಂದ. ಇದು ಈ ಹೋಗಿ ಡೈರೆಕ್ಟ್ ಹೋಗಿ ಸೀದಾ ಕಳಸ ರೋಡಿಗೆ ಜಾಯ್ನ್ ಆಗ್ತದೆ. ಕೊಟ್ಟಿಗೆರೆಯಿಂದ ಕಳಸಕ್ಕೆ ಬರೋ ರೋಡಿಗೆ ಜಾಯ್ನ್ ಆಗ್ತದೆ, ಡೈರೆಕ್ಟ್ ಹೋಗ್ಬೋದು. ಸೊ ರಾಣಿಜೇರಿ ಕ್ಲೋಸ್ ಅಂತ ಹೇಳಿದರು, ಎಂತ ಸರಿ ಗೊತ್ತಿಲ್ಲ ವಿಷಯ, ಅಲ್ಲಿ ಹೋಗಿ ನೋಡ್ಬೇಕಷ್ಟೇ. ಟ್ರೆಕ್ಕಿಂಗ್ ಎಲ್ಲ ಕ್ಲೋಸ್ ಆಗಿದೆ ಈಗ, ಬಟ್ ನಾವು ಟ್ರೆಕ್ಕಿಂಗ್ ಆಗೋದಲ್ಲ, ನಾವು ಜಸ್ಟ್ ಅದರ ಬೇಸ್ ಪಾಯಿಂಟ್ಗೆ ಹೋಗಿ ಬರೋದು. ನೀವು ಲಾಸ್ಟ್ ನೋಡಿದ್ರಲ್ಲ, ನಾನು ಒಂದು 3-4 ತಿಂಗಳಿಂದ ವೀಡಿಯೋ ಹಾಕಿದ್ದೆ ರಾಣಿಜೇರಿದು. ಸೊ ಅಲ್ಲಿಗೆ ಹೋಗ್ತಿದ್ದೇವೆ ಈಗ ವಾಪಸ್ಸು. ನಾಟ್ ಶೋರ್ ಈಗ ಅದೇ ಎಷ್ಟು ಬಿಡ್ತಾರೆ ಹೇಗೆ ಅಂತ ಕತೆ ಎಲ್ಲ ಗೊತ್ತಿಲ್ಲ, ಬಟ್ ವಿಲ್ ಟ್ರೈ, ಗಿವ್ ಎ ಟ್ರೈ. ಗಂಟೆಗೆ 11:30 ಆದಷ್ಟೇ. ಸೊ ವಿ ಸ್ಟಿಲ್ ಹ್ಯಾವ್ ಲಾಟ್ ಆಫ್ ಟೈಮ್ ಇವತ್ತು ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಸೊ ಮಧ್ಯಾಹ್ನ ನಂತರ ಏನೋ ಒಂದು ಟ್ರೈಲ್ ಪ್ಲ್ಯಾನ್ ಮಾಡ್ಯಾರ ಇಲ್ಲೆಲ್ಲಿ ನಿಯರ್ ಬೈ. ಸೊ ಅಲ್ಲಿಗೆ ಹೋಗ್ತಿದ್ದೇವೆ. ಸೊ ಈಗ ನಾವು ಮಧ್ಯಾಹ್ನದವರೆಗೆ, ಸೊ ದಿಸ್ ಇಸ್ ದ ಪ್ಲ್ಯಾನ್. ಓಕೆ, ಇದೀಗ ನಮ್ಮ ಕೊಟ್ಟಿಗೆರೆ ರೋಡು. ಕೊಟ್ಟಿಗೆರೆಯಿಂದ ನಮ್ಮ ಇಲ್ಲಿ ಕಳಸಕ್ಕೆ ಹೋಗುವ ರೋಡ್ ಇದು. ಕಳಸ ಶೃಂಗೇರಿಗೆಲ್ಲ ಹೋಗ್ತದೆ ಈ ರೋಡು. ಕಂಪ್ಲೀಟ್ ಆ ಫ್ಲೀಟ್ ನೋಡಿ ಹೇಗುಂಟು ಅಂತ ನೋಡೋ ಖುಷಿ ಆಗ್ತದೆ. ಆ ಕಾರನ್ನು ಮಧ್ಯ ಅಡ್ಡ ಅಂತ. ಮೇನ್ ರೋಡಿಂದ ನಾವು ಡಿವಿಷನ್ ತಗೊಳ್ತಿದ್ದೇವೆ ನೋಡಿ. ಇಲ್ಲಿ ಈಗ ರಾಣಿಜೇರಿಗೆ ಒಳಗೆ ಹೋಗ್ಬೇಕು ನಾವು. ಒಂದು 6-7-8 ಕಿಲೋಮೀಟರ್ಸ್ ಏನೋ ಇರ್ಬೋದು ಇಲ್ಲಿಂದ. 6-7 ಕಿಲೋಮೀಟರ್ಸ್ ಉಂಟು ಇಲ್ಲಿಂದ. ಇಟ್ಸ್ ಗೋಯಿಂಗ್ ಟು ಬಿ ಏನೋ ಹೀಗೆ ಸಪುರ ರೋಡ್ ಇರ್ತದೆ. ನೋಡಿದ್ರಿ ಲಾಸ್ಟ್ ಟೈಮು, ಈಗ ವಾಪಸ್ ತೋರಿಸ್ತಾ ಇದ್ದಾನೆ. ಫುಲ್ ಕಾಫಿ ಎಸ್ಟೇಟ್ ಎಡೆಯಿಂದ ಫುಲ್ಲು ಬ್ರೋಕನ್ ರೋಡ್ಸ್, ಫುಲ್ ಡಸ್ಟಿ ಸ್ಟ್ರೆಚ್. ಲಾಸ್ಟ್ ಟೈಮ್ ಬರುವಾಗ ಸ್ವಲ್ಪ ಒಳ್ಳೆ ಇತ್ತು, ಈಗ ಸ್ವಲ್ಪ ಇನ್ನೂ ಖರಾಬಾಗಿದೆ ರೋಡು. ನನಗೆ ಕರೆಕ್ಟ್ ಮ್ಯಾಪ್ ಉಂಟು. ಇಲ್ಲಿ ಮಳೆ ಬಂದಿತ್ತು ಲಾಸ್ಟ್ ಟೈಮ್ ಬಂದಾಗ, ಇಲ್ಲಿ ನಿಲ್ಲಿಸಿ ನಾವು ರೈನ್ ಕೋಟ್ ಎಲ್ಲ ಹಾಕಿ ಮತ್ತೆ ಓದೋದು ಇಲ್ಲಿಂದ ಎದುರು. ಈಗ ಸ್ವಲ್ಪ ಲೈಟಲ್ಲಿ ಮೋಡ ಉಂಟು. ಮಧ್ಯಾಹ್ನ ನಂತರ ಮಳೆ ಬರೋ ಅಂದಾಜು ಉಂಟಾ ಅಂತ ಎಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಬರುವಾಗ ಇಲ್ಲಿ ಫುಲ್ಲು ಕೆಸರಿತ್ತು, ಈಗ ಫುಲ್ ಧೂಳು ಉಂಟು. ಎಕ್ಸ್ಪಲ್ಸಿಗೆ ಮಾತ್ರ ಗಮ್ಮತ್ತಾಗ್ತದೆ ಅಲ್ಲಿ ಹೋಗ್ಲಿಕ್ಕೆ.
ಆಫ್ ರೋಡ್. ಆ್ಯಕ್ಚುಲಿ ವಾಟ್ ಐ ಫೀಲ್ ಈಸ್ ಮಳೆಗಾಲದಿಂದ ಬೇಸಿಗೆ ಎಲ್ಲ ಆಫ್ ರೋಡ್ ಮಾಡೋದು ಟಫ್. ಯಾಕೆಂತ ಹೇಳಿದ್ರೆ ಈಗಿನ ಕಲ್ಲು ಸ್ವಲ್ಪ ಸ್ಲಿಪ್ಪರ್ ಇರ್ತದೆ ಬೇಸಿಗೆಯಲ್ಲಿ ಡ್ರೈ ಆದಾಗೆ. ಅದು ಯಾಕೆ ಗೊತ್ತಿಲ್ಲ. ಮಳೆಗಾಲದಲ್ಲಿ ಸಹ ಎಕ್ಸ್ಪೆಕ್ಟೆಡ್ ಮಳೆಗಾಲದಲ್ಲಿ ಜಾಸ್ತಿ ಸ್ಕಿಡ್ ಆಗ್ತದೆ ಅಂತ ಕೆಸರಲ್ಲಿದ್ದು. ಬಟ್ ಇನ್ ರಿಯಾಲಿಟಿ ಸಮ್ಮರ್ ಇಸ್ ಡಿಫಿಕಲ್ಟ್ ದೆನ್ ರೈನಿ ಮಾನ್ಸೂನ್. ಇಂಥ ಮೇರೆ ಇದು ಮಾನ್ಯ ಉಪ ಅರಣ್ಯ ಕೊಪ್ಪ ವಿಭಾಗ ಕೊಪ್ಪರ ಆದೇಶದಿಂದ ಸಾರ್ವಜನಿಕ ಪ್ರವಾಸಿ ಚಾರಣವನ್ನು ಮುಂದಿನ ಆದೇಶದವರೆಗೆ ಬಳ್ಳರಾಯದುರ್ಗ ಮತ್ತು ಬಂಡಾಜೆ ಫಾಲ್ಸ್ ಚಾರಣವನ್ನು ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ. ಓಕೆ ಸರ್, ನಾವು ಅಲ್ಲಿಗೆಲ್ಲ ಹೋಗೋದಿಲ್ಲ. ನಾವು ಜಸ್ಟ್ ಒಂದು ನಮ್ಮ ರಾಣಿಜೇರಿವರೆಗೆ ಹೋಗಿ ಬರ್ಬೋದಾ? ಹೌದು, ಅಲ್ಲಿಗೆ ಬಿಡ್ತಾರೆ. ಅಲ್ಲಿಂದ ಮುಂದೆ ಅಲ್ಲಿಗೆ ಬಿಡೋದಿಲ್ಲ ಅಷ್ಟೇ. ದಟ್ಸ್ ಫೈನ್. ನಾವು ಅಲ್ಲಿವರೆಗೆ ಹೋಗಿ ರಿಟರ್ನ್ ಬರುವ. ಬಾಯ್ ಗಿರೀಶ್ ಬಾಯ್. ಎಲ್ಲ ಬರಲಿ. ಆರಾಮ್ಸೆ ಬಂತು, ಎಲ್ಲ ಬೈಕ್ಗಳು ಆರಾಮ್ಸೆ ಬಂತು. ವಾ, ಇದು ನನ್ನ ಫೇವ್ರೆಟ್ ಪಾಯಿಂಟ್. ಲಾಸ್ಟ್ ಟೈಮ್ಸ್ ಇಲ್ಲಿ ಫೋಟೋ ತೆಗ್ದಿತ್ತು ಅವನು. Nice. So this is the end. ಇಲ್ಲಿ ಬೈಕ್ ಪಾರ್ಕ್ ಮಾಡಿದೆವು ಎಂಡ್ ಪಾಯಿಂಟಲ್ಲಿ. ಇನ್ನು ಇಲ್ಲಿಗೆ ಚೂರು ನಡ್ಕೊಂಡು ಹೋಗಬೇಕು 100 meters. ಆ್ಯಂಡ್ ಲುಕ್ ಎಟ್ ದ ವ್ಯೂ. ಸೊ ಲಾಸ್ಟ್ ಟೈಮ್ ನಾವು ಇಲ್ಲಿ ಬಂದಿರಲಿಲ್ಲ. ಇಲ್ಲಿ ಒಳಗೆ ವಾಟ್ ಅ ಬ್ಯೂಟಿಫುಲ್ ವ್ಯೂ. ಓ ನೈಸ್. ನೋಡಿ, ಇದು ಬಳ್ಳಾಲ ರಾಯದುರ್ಗನ ಫೋರ್ಟ್. ಇಲ್ಲಿಂದ ಫೋರ್ಟ್ ಕಾಣ್ತದೆ ನೋಡಿ. ಇದೆಲ್ಲ ಫೋರ್ಟ್ ಇದು ಸ್ಟೆಪ್ಸ್. ಇದು ಮತ್ತೆ ಇದು ಆ ಹಿಂದೆಲ್ಲ ಉಂಟಲ್ಲ, ಎಲ್ಲ ಫೋರ್ಟ್ ಅದು. ನೈಸ್. ಇಲ್ಲೊಂದು ಸಣ್ಣ ಶಾಪ್ ಉಂಟು. ಈಗ ಶಾರ್ಟ್ ಟ್ರೆಕ್ ಆಗ್ತಾ ಉಂಟು. ಸ್ಪಾನ್ಸರ್ಡ್ ಬೈ ಮಧು. ನದೇ ಹೋತಂಡೆ. ಓ ಅಲ್ಪ ಎದುರು ಗುಡ್ಡೆ ತೋರಿಸಿದೆ. ಓ ಗುಡ್ಡೆ ಕುದ್ದುವುದು ನಾವು ರೈಕ್ ಗೊತ್ತುಂಡೆ ಅಲ್ಲ. ಕುದ್ದುಬೋದು ಎದು ಅಂದ ಕಾಲದಲ್ಲಿ ಬತ್ತುತ್ತಿನ ಒಂದು ತೂಲೆ. ಹಾಂ ಬತ್ತಿದ್ದೆ ಕುದ್ದುವುದವು. ಫ್ಲಾಶ್ ಬ್ಯಾಕ್. ಬಲ್ಲೆ ಬಲ್ಲೆ ಮಾರ ತುಲೆ ದಾದ ಕರ್ಬ ಉಂಟು. ಕರ್ಬ ಎರಗೊಂದು ಕತೆ ಬಂಟ್ಪೆ ಪನ್ಲಿ. ಹಾಂ
ತಿಕ್ಕುನು ಕರ್ಬಾ ಕುದುರೆಮುಖ ಕುದುರೆಮುಖ ಅತೆ ಅಂದು ಕುದುರೆಮುಖದ ನೆಕ್ಸ್ಟ್ ಗುಡ್ಡೆವು ಕುದ್ದು ಬದವು ಹಾ ಕುದ್ದು ಬದವು ಅಂಚೆ ರೈಕಲ್ ಬತ್ತೇರು ಮೂಲ ಪೂರ ಓಹ್ ನಮ್ಮ ಅಕ್ಷಿತ್ ರೈದ ರೈಕಲ್ ಅಂಚೆ ಬಂದ್ರಿ ಅಂಚ ಪೂರ ರೈಕಲ್ ರಸ್ತೆ ಪೂರ ಹಾ ರಸ್ತೆ ಪೂರ ಆರೇ ಮಲ್ತೇನೆ ಗಂದು ಎಫ್ಸಿ ಬೋದು ಇತ್ತ ಕತಾರ್ಗೆಲ್ಲ ರಸ್ತೆ ಅಂದು ಮೂಲ ಪೂರ ಎಫ್ಸಿ ಬೋತುಂಡು ಉಲ್ಲೈಪುರ ಗಿರೀಶ್ ಭಾಯ್ ಈ ರೋಡ್ ಇದು ಕುದ್ದು ಬೋದು ಹೆಚ್ಚು ನಾನು ಏ ಜುಂದು ಕುದುರೆಮುಖ ಇತ್ತು 1926 ರೈಡ್ ಬಂತು ಬತ್ತಿನ ಕತ್ತಲೆ ಒಂಜಿ ಸಾದಿ ಮಿಸ್ ಅದು ಇಂಚಿ ಬತ್ತಿನ ಪಣ ಕಾಲೇಜ್ ಬರ್ಪುನು ಕತ್ತಲೆ ಗೊತ್ತಂಡೆ ಅಪಗ ಪೂರ ಸ್ಟ್ರೀಟ್ ಲೈಟ್ ಇಜ್ಜ ಅಂಚೆ ಪುನಗ ಅರ್ಧದಂತಾರೆ ಟರ್ನ್ ಮಂತಾರೆ ಒಂಜಿ ಕಡೆ ಅರೆ ಗೊತ್ತಿಜ್ಜಿ ಮಾರ ಪಾಪ ಆ ಟರ್ನ್ ಮನ್ಪುನಾಗ ಸಡನ್ ತುನ 1 ಅವರಿಗೆ ಅಂದು ಬಣ್ಣ ಆಸನ ನಡೆದು 1 ಅವರ್ ಬತ್ತಿನಾರು ಮುಲ್ತೆ ಗೊತ್ತಲ್ಲ ಅಂದು ಪಕ್ಕ ಒಂದು 6 ಫೈಂಡ್ ಮಂದಿನ ರೋಡ್ ಅಂಚೆ ಮೂಲು ಇತ್ತೆಲ್ಲ ಕರ್ಬ ಉಂಡು ಬಂಡ ಕನೆಕ್ಷನ್ ಅದು ಬಂಡ 6 ಕುದ್ದು ಬದವದಾರು ಕುದುರೆಮುಖ ಅದು ಅದು ಮೂಲ ಅದು ಕುದುರೆಮುಖ ಐತಿರಿ ಟೈಮ್ ಮಿಷನ್ ಕುದುರೆಮುಖದ ವಾಸ್ಕೋಡಿಗೆ ರೈಕಲೇ ಬಲೆ ಮಾರೆ ಕತಾರ ಬಲೆ ನಂದು ಇರ್ಬೋಡೆ ರೈಡ್ಗೆ ಪೂರ ಸೊ ಇದೇ ಮೈದಾದಿ ಸಾರಿ ಇದೆ ರಾಣಿಜೇರಿ ಆಲ್ರೆಡಿ ನೋಡಿರ್ತೀರಿ ನೀವು ಬಟ್ ಲಾಸ್ಟ್ ಟೈಮ್ ನಾವು ನೋಡಿದ್ದು ಫುಲ್ ಮಾನ್ಸೂನಲ್ಲಿ ಈ ವ್ಯೂ ನೋಡಿರ್ಲಿಕ್ಕಿಲ್ಲ ಇದು ಸಮ್ಮರ್ ವ್ಯೂ ಫುಲ್ ಡ್ರೈ ಆಗಿದೆ ಮಾತ್ರ ಗುಡ್ಡೆ ನೈಸ್ ಬಟ್ ಹೇಸಿ ವೆದರ್ ಇವತ್ತು ಎಂತ ಕಾಣುದಿಲ್ಲ ಎದುರಿದೆಲ್ಲ ಗುಡ್ಡೆ ನೋಡಿ ಇಲ್ಲ ಯೂಶುವಲ್ ಎಲ್ಲಿಂದ ಗಡಾಯಿಕಲ್ಲಿದ್ದು ಕ್ಲೀನ್ ವ್ಯೂ ಉಂಟು ಸೊ ಇವತ್ತು ಎಂತ ಸಹ ಇಲ್ಲ ಫುಲ್ಲು ಹೇಸಿ ವೆದರ್ ಅದು ಮೈದಾದಿ ನೋಡಿ ಅಲ್ಲಿ ಕಾಣ್ತಾ ಉಂಟು ಅದು ಮೈದಾದಿ ಅದು ಹಿಂದೆದು ಬಳ್ಳಾರದುರ್ಗ ಫೋರ್ಟ್ ಆಚೆ ಮೇಲೆ ಆ್ಯಂಡ್ ಫೋಟೋಶೂಟ್ ಆಗ್ತಾ ಉಂಟು ಫೋಟೋಶೂಟ್ ಧೀರಜ್ ಭಾಯಿ ನಮ್ಮ ಮಾಡೆಲ್ ಇನ್ನೊಂದಂತ ಹೇಳಿದರೆ ಸಿಟಿ ಉಂಟಲ್ಲ ಅದು ದಿಡ್ಪೆ ನಮ್ಮ ಸಂಸದ ಉಡುಪೆ ಎಲ್ಲ ಅಲ್ಲೇ ಆಗ್ತದೆ ಅಲ್ಲಿಂದ ಸ್ಟಾರ್ಟಿಂಗ್ ಅಲ್ಲಿ ಸಂಸದ ಉಡುಪೆ ಆಗ್ತದೆ ಆ್ಯಂಡ್ ಆಚೆ ಉಜ್ರೆ ಬೆಳ್ತಂಗಡಿ ಎಲ್ಲ ಆಗ್ತದೆ ವೆದರ್ ಹೇಗುಂಟು ಅಂತ ಹೇಳಿದ್ರೆ ಸೂಪರ್ ಕುಕ್ಕರ್ ವೆದರ್ ಇದು ಕುಕ್ಕರ್ ಕರಂಚಿ ಹೋಗ್ತಾ ಉಂಟು ಜಾಕೆಟ್ ಎಲ್ಲ ಹಾಕಿ ಉಂಟಲ್ಲ ಆ್ಯಂಡ್ ಸಮ್ ಪ್ರೂಫರ್ ಶೂಟ್ 1+12 ಗಿರೀಶ್ ಬೈದು ನಾವು ಹೊಡ್ತಿದ್ದೇವೆ ಪ್ಲೇಸಿಗೆ ಬರೋದು ದೊಡ್ಡ ವಿಷಯ ಅಲ್ಲ ಬಟ್ ಈ ಥರ ಮಾಡಿ ಹೋಗೋದು ಕಂಪ್ಲೀಟ್ಲಿ ನಾಟ್ ಅಕ್ಸೆಪ್ಟೇಬಲ್ ಇಲ್ಲೊಂದು ಉಂಟು ಅಲ್ಲೊಂದುಂಟು ಸುಮಾರುಂಟು ಅಲ್ಲೊಂದುಂಟು ಎಷ್ಟು ಹೇಳಿದ್ರು ಅಲ್ಲಿ ಹೋಗಿ ಅಲ್ಲಿ ಜನ ಹೋಗ್ತಿದ್ದಾರೆ ಅಲ್ಲಿ ಮಾತ್ರ ಮೇಲೆ ಹತ್ತಲಿಕ್ಕೆ ಆಗ್ತದೆ ಇನ್ನು ಸ್ವಲ್ಪ ಮೇಲೆ ಟ್ರೆಕ್ಕಿಂಗ್ ಎಲ್ಲ ಮಾಡಿ ಆ ಗುಡ್ಡೆ ಮೇಲೆ ಹೋಗಲಿ ಜನ ಹೋಗೋದು ನೋಡಿ ಗುಡ್ಡೆ ಮೇಲೆ ಜನ ಇದ್ದಾರೆ ಬಟ್ ನಮಗೆ ರೈಡಿಂಗ್ ಗೇಸ್ ಹಾಕಿ ಹೋದರೆ ಅಲ್ಲಿ ಮತ್ತೆ ನಮ್ಮನ್ನು ಹೆಲಿಕಾಪ್ಟರಿಂದ ಕರ್ಕೊಂಡು ಹೋಗ್ಬೇಕಷ್ಟೇ ಕೆಳಗೆ ರೋಲಿಂಗಲ್ಲಿ ಈಗ ಇಲ್ಲಿಂದ ಮೈದಾದಿ ಹೋಗ್ತಿದ್ದ ನೆಕ್ಸ್ಟ್ ಅಲ್ಲಿ ಲಾಸ್ಟ್ ಟೈಮ್ ನೆನಪುಂಟಲ್ಲ ಒಂದು ಆಫ್ ರೋಡ್ ಮಾಡಿದ್ದು ಸೊ ಅದರಲ್ಲೇ ಹೋಗ್ತಿದ್ದೇವೆ ಈಗ ಸೊ ಲೆಟ್ಸ್ ಮೀಟ್ ಆನ್ ದ ಬೈಕ್. ಈಗ ನಾವು ಡೈರೆಕ್ಟ್ ರಿಟರ್ನ್ ನಮ್ಮ ಸ್ಟೇಗೆ ಹೋಗ್ತಿದ್ದೇವೆ. ಮೈದಾದ ಸ್ಕಿಪ್ ಮಾಡ್ತೇವೆ ಯಾಕಂತ ಹೇಳಿದ್ರೆ ಟೈಮ್ ಇಲ್ಲೇ 1 ವಾರ ಆಯಿತು ಆ್ಯಂಡ್ ಅಲ್ಲಿ ನಮಗೊಂದು ಟ್ರೈಲ್ ಪ್ಲ್ಯಾನ್ ಆಗಿದೆ. ಸೊ ಈಗ ನಾವು ಮೈದಾದೆ ಹೋದರೂ ಅದು ಸ್ಕಿಪ್ ಆಗ್ತದೆ. ಹಾಗೆ ವಿಲ್ ಪ್ರಿಫರ್ ದ್ಯಾಟ್. ಯಾಕಂದರೆ ಮೈದಾದೆ ಆಲ್ಮೋಸ್ಟ್ ಎಲ್ಲ ಹೋಗಿದ್ದಾರೆ. ಈವನ್ ನಾನು ಸಹ ಹೋಗಿದ್ದಾನೆ. ವಿಡಿಯೋ ನೀವು ಆಲ್ರೆಡಿ ನೋಡಿದ್ದಿರ್ಬೋದು. ಅವತ್ತು ಮಾನ್ಸೂನಲ್ಲಿ ಹೋದ್ದು. ಸೊ ಇನ್ ಕೇಸ್ ರಾಣಿಜೇರಿ ಸಹ ವಿಡಿಯೋ ಮಾನ್ಸೂನಲ್ಲಿ ನೋಡಿ ಹೇಗಿತ್ತು ಅಂತ. ಇಲ್ಲಿ ಮೇಲೆ ಐ ಬಟನಲ್ಲಿ ಹಾಕಿರ್ತಾನೆ. ಮಾನ್ಸೂನ್ ಮತ್ತು ಈಗ ಸಮ್ಮರಲ್ಲಿ ಡಿಫ್ರೆನ್ಸ್ ಹೇಗುಂಟು ಅಂತ ನೋಡಿ ಮತ್ತು ಕಮೆಂಟ್ ಹಾಕಿ ಕೆಳಗೆ ಯಾವುದು ನಿಮಗೆ ಬೆಟರ್ ಅಂತ, ಮಾನ್ಸೂನ ಸಮ್ಮರ ಅಂತ.